ಕರ್ತನಲ್ಲಿ ಪ್ರೀತಿ ಉಳ್ಳಂಥ ದೇವಜನರೇ, ಯೇಸುವಿನ ಹೆಸರಲ್ಲಿ ನಿಮ್ಮೆಲ್ಲರನ್ನು ಕೂಡ ನಾನು ವಂದಿಸ್ತೇನೆ. ಈ ಒಂದು ಮಾಧ್ಯಮದ ಮೂಲಕವಾಗಿ, ನ್ಯೂ ಹೋಪ್ ಎಂಬಂಥ ಈ ಚಾನಲ್ ಮೂಲಕವಾಗಿ ನಿಮ್ಮೆಲ್ಲರನ್ನ ಸಂಧಿಸಲಿಕ್ಕೆ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಕರ್ತನು ತಾನೇ ಈ ರೀತಿಯಾಗಿ ನಿಮ್ಮನ್ನು ಸಂಧಿಸಲಿಕ್ಕಾಗಿ ನನಗೆ ಅನೇಕ ವಾರಗಳಿಂದ, ಅನೇಕ ತಿಂಗಳುಗಳಿಂದ ನನಗೊಂದು ಭಾರವನ್ನು ನನ್ನ ಹೃದಯದಲ್ಲಿ ಹಾಕಿದ್ರು. ಮಾಧ್ಯಮದಲ್ಲಿ ದೇವರ ವಚನಗಳು ಬೋಧಿಸಲ್ಪಡಬೇಕು. ಮಾಧ್ಯಮದಲ್ಲಿ ಅನೇಕ ಸಂಗತಿಗಳಿದೆ. ಮಾಧ್ಯಮ ಒಂದು ದೊಡ್ಡ ಬಲವಾದ ಸಾಧನವಾಗಿರೋದ್ರಿಂದ ಅನೇಕರು ಮಾಧ್ಯಮದಲ್ಲಿ ದೇವರ ವಚನಗಳನ್ನ ಕೇಳಬೇಕು. ದೇವರ ವಚನ ಮಾಧ್ಯಮದಲ್ಲೂ ಇರಬೇಕಾಗಿದೆ. ಅದಕ್ಕೋಸ್ಕರವಾಗಿ ದೇವರು ನನ್ನನ್ನು ಪ್ರೇರೇಪಿಸಿದ್ರಿಂದ ನಾನು ಇವತ್ತು ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ಈ ಸಮಯದಲ್ಲಿ ನನ್ನ ಹೆಸರು ಸಂತೋಷ್ ಕುಮಾರ್ ಎಂಬುದಾಗಿ. ನಾನು ಮೈಸೂರಿನ ಜಿಲ್ಲೆಯಲ್ಲಿ ಕರ್ನಾಟಕ ಹಳ್ಳಿ ಸೇವೆಗಳು ಎಂಬಂತಹ ಒಂದು ಸೇವೆಯ ಅಡಿಯಲ್ಲಿ ನಾನು ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದೀನಿ. ಅನೇಕ ಹಳ್ಳಿಗಳಲ್ಲಿ ನಾನು ಸೇವೆ ಸಲ್ಲಿಸುವುದಕ್ಕೆ ದೇವರು ಕೃಪೆಯನ್ನು ಕೊಟ್ಟಿದ್ದಾರೆ. ನನಗೆ ದೇವರು ಪ್ರೇರೇಪಿಸಿದಂತಹ ಈ ಒಂದು ಸೇವೆಯನ್ನು ಕೂಡ ನಾನು ಮಾಡಲಿಕ್ಕೆ ಮುಂದಾಗಿದ್ದೇನೆ. ಇದಕ್ಕಾಗಿ ನಿಮ್ಮ ಪ್ರಾರ್ಥನೆ ಸಹಕಾರ ಕೂಡ ಅವಶ್ಯಕತೆ ಇದೆ. ಸೊ ಈ ದಿವಸ ನಾವು ಮುಂದುವರೆದು ಮಾತಾಡ್ಲಿಕ್ಕಿರ್ತಕ್ಕಂಥ ಅಥವಾ ಅರಿತುಕೊಳ್ಳಿಕ್ಕಿರ್ತಕ್ಕಂತಹ ಒಂದು ವಿಷಯ ಏನಂತ ಹೇಳಿದ್ರೆ ಆತ್ಮಿಕ ಬೆಳವಣಿಗೆ. ಸೊ ಆತ್ಮಿಕ ಬೆಳವಣಿಗೆ ಕುರಿತಾಗಿ ನಾವು ಮುಂಬರುವ ದಿನಗಳಲ್ಲಿ ಅನೇಕ ವಿಚಾರಗಳನ್ನ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಆತ್ಮಿಕ ಬೆಳವಣಿಗೆ ಅಂದರೆ ಏನು? ಆತ್ಮಿಕ ಬೆಳವಣಿಗೆ ಅವಶ್ಯಕತೆ ಏನು? ಮತ್ತು ಆತ್ಮಿಕ ಬೆಳವಣಿಗೆಗಿರ್ತಕ್ಕಂತಹ ತಡೆಗಳು ಏನು? ಈ ರೀತಿಯಾಗಿ ಅನೇಕ ವಿಚಾರಗಳನ್ನ ನಾವು ಧ್ಯಾನಿಸಲಿಕ್ಕಿದ್ದೇವೆ. ದೇವ ಮಕ್ಕಳಾಗಿರ್ತಕ್ಕಂಥ ನಾವು ಆತ್ಮಿಕವಾಗಿ ಬೆಳೆಯಬೇಕಾಗಿದೆ. ಆತ್ಮಿಕವಾಗಿ ಬೆಳಿಬೇಕಂತ ಹೇಳಿದ್ರೆ ಆತ್ಮಿಕವಾದ ಬೆಳವಣಿಗೆಯಲ್ಲಿ ನಾವು ಕಡಿಮೆ ಇದ್ದೀವಾ ಅಂತಂದರೆ ಖಂಡಿತವಾಗಿಯೂ. ಯಾಕೆ? ಅದನ್ನೆಲ್ಲ ನಾವು ಅನೇಕ ಪ್ರಶ್ನೆಗಳನ್ನು ನಾವು ಇಲ್ಲಿ ತಿಳ್ಕೊಳ್ಳಿಕ್ಕಿದ್ದೇವೆ ಪ್ರಿಯರೇ. ಸರಿ, ಬನ್ರಿ ನಾವು ನಮ್ಮ ಧ್ಯಾನವನ್ನು ನಾವು ಪ್ರಾರಂಭಿಸೋಣ. ಒಂದು ಪ್ರಾರ್ಥನಾ ಪೂರ್ವಕವಾಗಿ ನಾವು ಈ ಧ್ಯಾನವನ್ನು ನಾವು ಪ್ರಾರಂಭಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸ್ತಕ್ಕಂಥ ಪ್ರೀತಿಯ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಿನ್ನ ಮಹಾಕೃಪಾ ಸನ್ನಿಧಿಯಲ್ಲಿ ನಮ್ಮನ್ನು ತಗ್ಗಿಸಿಕೊಂಡವರಾಗಿ ನಾವು ಬರ್ತಾ ಇದ್ದೇವೆ. ಅಪ್ಪ ಸ್ವಾಮಿ, ನಮ್ಮ ಗ್ರಹಿಕೆಯನ್ನು ತೆರೆಯಿರಿ. ನಾವು ಆತ್ಮಿಕವಾಗಿ ಬೆಳೆದು ನಿನಗೆ ಯೋಗ್ಯರಾದ ಶಿಷ್ಯರಾಗಿ ನಡ್ಕೊಳ್ಳುವಂತೆ, ನಿನಗೆ ಫಲಿಸುವ ಮರಗಳಂತೆ ನಾವು ಫಲಿಸುವವರಾಗುವಂತೆ ಕರ್ತನೆ ನಮ್ಮ ಸಂಗಡ ಮಾತನಾಡ್ರಿ. ನಮ್ಮನ್ನು ಕರ್ತನೆ ಪ್ರೋತ್ಸಾಹಪಡಿಸ್ರಿ, ನಮ್ಮನ್ನು ಎಚ್ಚರಿಸ್ರಿ, ನಮ್ಮನ್ನು ಗದರಿಸ್ರಿ, ನಮ್ಮನ್ನು ತಿದ್ರಿ, ನಮ್ಮನ್ನು ಆಧರಿಸ್ರಿ. ಕರ್ತನೆ, ನೀವೇನನ್ನ ಮಾಡಬೇಕೆಂದು ಕರ್ತನೆ ನೀವು ಇಷ್ಟವುಳ್ಳವರಾಗಿದ್ದೀರೋ, ಚಿತ್ತವುಳ್ಳವರಾಗಿದ್ದೀರೋ ಅದನ್ನು ನಮ್ಮ ಜೀವನದಲ್ಲಿ ಮಾಡ್ರಿ ಅಪ್ಪ. ನಮ್ಮನ್ನು ನಿಮ್ಮ ಹಸ್ತಗಳಿಗೆ ಒಪ್ಪಿಸಿಕೊಡುತ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್ ಆಮೇನ್. ಪ್ರಿಯರೇ, ಈ ಸಮಯದಲ್ಲಿ ನಾವು ಆತ್ಮಿಕ ಬೆಳವಣಿಗೆ ಕುರಿತಾಗಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಪ್ರತಿ ತಂದೆ ತಾಯಿಗಳು ತಮ್ಮ ಮಕ್ಕಳ ಬೆಳವಣಿಗೆ ಕುರಿತಾಗಿ ಯಾವಾಗಲೂ ಚಿಂತಿಸುವುದುಂಟು. ಮಕ್ಕಳು ಬೆಳಿಲಿಲ್ಲ ಅಂತ ಹೇಳಿದರೆ ತಕ್ಷಣವೇ ಅವರು ವೈದ್ಯರ ಬಳಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಒಂದು ಮಗುವಿನ ತಲೆ ಮಾತ್ರ ಬೆಳೀತಾ ಇದೆ, ದೇಹ ಬೆಳೀತಿಲ್ಲ ಅಂತ ಹೇಳಿದ್ರೆ ಅದು ಸರಿಯಾದ ಬೆಳವಣಿಗೆ ಅಲ್ಲ. ಮಗುವಿನ ಒಂದು ಕಾಲು ಸರಿಯಾಗಿ ಬೆಳೀತಿಲ್ಲ ಅಂತ ಹೇಳಿದ್ರೆ ಅದು ಸರಿಯಾದ ಬೆಳವಣಿಗೆ ಅಲ್ಲ. ಅಥವಾ ಅದರ ಕೈ ಬೆಳೀತಿಲ್ಲ ಅಂತ ಹೇಳಿದ್ರೆ ಸರಿಯಾದ ಬೆಳವಣಿಗೆ ಅಲ್ಲ. ಅದರ ಕಣ್ಣು ಅಥವಾ ಒಳಗಿರ್ತಕ್ಕಂಥ ಉರುಪುಗಳು, ಹೃದಯವೋ ಕಿಡ್ನಿಯೋ ಅಥವಾ ಶ್ವಾಸಕೋಶವೋ ಬೇರೆ ಯಾವುದಾದ್ರೂ ಒಂದು ಅಂಗಗಳು ಸರಿಯಾಗಿ ಬೆಳೀತಾ ಇಲ್ಲ, ಸರಿಯಾದ ಪ್ರಮಾಣದಲ್ಲಿ ಬೆಳೆದಿಲ್ಲ, ಗಾತ್ರದಲ್ಲಿ ಬೆಳೆದಿಲ್ಲ ಅನ್ನುವಾಗ ತಕ್ಷಣವೇ ವೈದ್ಯರನ್ನು ನಾವು ಭೇಟಿ ಮಾಡುವುದುಂಟು. ಅದಕ್ಕೆ ತಕ್ಕ ಕ್ರಮಗಳನ್ನ, ಚಿಕಿತ್ಸೆಗಳನ್ನ ತೆಗೆದುಕೊಳ್ಳುವುದುಂಟು. ತಂದೆ ತಾಯಿಗಳಿಗೆ ಆ ವಿಚಾರ ತುಂಬ ದುಃಖಪಡಿಸ್ತದೆ, ಆತಂಕವನ್ನು ತರ್ತದೆ. ಅವರು ಆ ವಿಷಯದಲ್ಲಿ ಪ್ರಾರ್ಥಿಸುವುದುಂಟು. ಅನೇಕ ರೀತಿಯಾದ ಕಾರ್ಯಗಳೆಲ್ಲ ಅವ್ರು ತಮ್ಮನ್ನು ತೊಡಗಿಸ್ಕೊಳ್ಳೋದು ಕೂಡ ಉಂಟು. ಹಾಗೆಯೇ ಪ್ರಿಯರೇ, ಆ ರೀತಿಯಾದ ಮಗುವಿಗೆ ನಾವು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಸಿಕ್ ಬೇಬಿ, ಅಥವಾ ಆ ಮಗು ಅಂಗವಿಕಲ ಮಗು ಎಂಬುದಾಗಿ ಹೇಳ್ತಾರೆ. ಹಾಗೆಯೇ ಈ ದಿನಗಳಲ್ಲಿ ಸಭೆಗಳ ಕುರಿತಾಗಿ ನಾವು ನೋಡೋದಾದ್ರೆ ಅನೇಕ ದೇವ ಜನರು ಆತ್ಮಿಕವಾದ ಬೆಳವಣಿಗೆಯಲ್ಲಿ ದೇವರು ಮೆಚ್ಚುವ, ದೇವರು ಬಯಸುವ ಮಟ್ಟದಲ್ಲಿ ನಾವು ಬೆಳೆಯದೇ ಇರುವುದರಿಂದಾಗಿ ಅದು ದೇವರಿಗೆ ದುಃಖ ತರುವ ವಿಚಾರವಾಗಿದೆ. ಸೊ ನಾವು ಆತ್ಮಿಕವಾಗಿ ಬೆಳೆಯಬೇಕೆಂದು ದೇವರು ಬಯಸುವವರಾಗಿದ್ದಾರೆ. ಅಥವಾ ಎಲ್ಲಿಯಾದರೂ ನಾವು ಬಲಹೀನರಾಗಿದ್ದರೆ ಅಲ್ಲಿ ಬಲಗೊಳ್ಳಬೇಕೆಂದು ದೇವರು ಬಯಸುವವರಾಗಿದ್ದಾರೆ.
ಅದಕ್ಕಾಗಿಯೇ ದೇವರು ನಮಗೆ ಒಂದು ಔಷಧಿಯ ಪೆಟ್ಟಿಗೆಯನ್ನು ಕೊಟ್ಟಿದ್ದಾರೆ. ಇದೇ ಆ ಔಷಧಿಯ ಪೆಟ್ಟಿಗೆ. ಎಲ್ಲಿಯಾದರೂ ನಾವು ಬಲಹೀನರಾಗಿರುವುದಾದರೆ, ಎಲ್ಲಿಯಾದರೂ ನಾವು ಅನಾರೋಗ್ಯ ಉಳ್ಳವರಾಗಿರುವುದಾದರೆ, ಬಲಹೀನರಾಗಿರುವುದಾದರೆ, ನಮಗೆ ಈ ಸತ್ಯವೇದ ಎಂಬಂಥ ಔಷಧಿ ಪೆಟ್ಟಿಗೆ ಉಂಟು. ನಾವೆಲ್ಲಿಯಾದರೂ ಕುರುಪಿಗಳಾಗಿ ಕೊಡುವುದಾದರೆ, ನಾವು ನಮ್ಮನ್ನು ಅಲಂಕರಿಸಿಕೊಳ್ಳುವುದಕ್ಕಾಗಿ, ನಾವು ಸೌಂದರ್ಯವುಳ್ಳವರಾಗಿ ನಮ್ಮನ್ನು ಸರಿಪಡಿಸಿಕೊಳ್ಳುವುದಕ್ಕಾಗಿ ಈ ಒಂದು ಒಳ್ಳೆಯ ಮೇಕಪ್ ಸೆಟ್ ನಮಗಾಗಿ ಉಂಟು, ನಮ್ಮನ್ನು ಶುದ್ಧಪಡಿಸಿಕೊಳ್ಳಿಕ್ಕಾಗಿ. ಈ ವಾಕ್ಯದ ಮೂಲಕವಾಗಿ ಆತನು ನಮ್ಮನ್ನು ತೊಳೆದು ಜಲಸ್ನಾನ ಮಾಡಿಸಿ ಕನ್ನಿಕೆಯ ಹಾಗೆ ನಮ್ಮನ್ನು ಶುದ್ಧೀಕರಿಸುವುದಕ್ಕಾಗಿಯೇ ನಮಗೆ 5 ರೀತಿಯಾದ ಸೇವೆಗಳನ್ನು ಕೂಡ ಆತನು ನಮಗೆ ಅನುಗ್ರಹಿಸಿದ್ದಾನೆ ಪ್ರಿಯರೇ. ಒಟ್ಟಾರೆ ಆತನಿಗೆ ನಾವು ಆತ್ಮಿಕವಾಗಿ ಬೆಳೆಯಬೇಕು, ಪ್ರಬುದ್ಧರಾಗಿ ನಿಲ್ಲಬೇಕು. ನಾವು ಆತನಿಗೆ ಮೊದಲಿಗೆತ್ತಿಯರಾಗಿ, ಸೌಂದರ್ಯವುಳ್ಳವರಾಗಿ, ಆರೋಗ್ಯಕರವುಳ್ಳವರಾಗಿ, ಬಲವುಳ್ಳವರಾಗಿ, ಮತ್ತು ಸತ್ಯವೇದ ಹೇಳುವಂತೆ 2 ತಿಮೋಥಿ 3:15-16 ನಾವು ನೋಡುವಂತೆ ನಾವು ಪ್ರವೀಣರಾಗಬೇಕೆಂದು ಆತನು ಬಯಸುವ ಕರ್ತನಾಗಿದ್ದಾನೆ. ಈ ವಾಕ್ಯಗಳು ನಮ್ಮನ್ನು ಶಿಕ್ಷಿಸ್ತದೆ, ನಮ್ಮನ್ನು ಖಂಡಿಸ್ತದೆ, ನಮಗೆ ನೀತಿ ಶಿಕ್ಷೆಗಳನ್ನ, ನೀತಿ ಬೋಧನೆಗಳನ್ನ ಕೊಡ್ತದೆ. ಕಾರಣ ನಾವು ಪ್ರವೀಣರಾಗಬೇಕಾಗಿದೆ. ಸಕಲ ಸತ್ಕಾರ್ಯಗಳನ್ನ ನಾವು ಮಾಡುವವರಾಗಿ ನಾವು ನಿಲ್ಲಬೇಕಾಗಿದೆಯಲ್ಲ, ಅದಕ್ಕಾಗಿ ಸತ್ಯವೇದ ನಮಗೆ ಬರೆಯಲ್ಪಟ್ಟದೆ. ಮತ್ತು ಪೇತ್ರನು ತನ್ನ ಪುಸ್ತಕದಲ್ಲಿ ಬರೆದಂತೆ 1 ಪೇತ್ರ 2ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಂತೆ ಎಲ್ಲ ರೀತಿಯಾದಂತಹ ಆ ಒಂದು ಕೆಟ್ಟತನವನ್ನ, ನಿಂದೆಯನ್ನ, ಆ ಒಂದು ಕಪಟತನವನ್ನ ನಾವು ವಿಸರ್ಜಿಸಿ ಹಸು ಮಕ್ಕಳಂತೆ ಪರಮಾರ್ಥಿಕವಾದ ಶುದ್ಧ ಹಾಲನ್ನ ಬಯಸುವವರಾಗುವಂತೆ, ಬಯಸಿ ರಕ್ಷಣೆಯಲ್ಲಿ ಬೆಳೆಯಬೇಕಂದ್ರೆ ನಮಗೆ ಈ ಒಂದು ಪರಮಾರ್ಥಿಕವಾದ ಶುದ್ಧ ಹಾಲು ಬೇಕಾಗಿದೆ ಪ್ರಿಯರೇ. ಸೊ ಹಾಗಿರೋದ್ರಿಂದ ನಾವು ಬೆಳೆಯಬೇಕೆಂದು ಕರ್ತನು ಬಯಸುವವನಾಗಿದ್ದಾನೆ. ಬೆಳೆಯಬೇಕಾಗಿದೆ. ನಾವೆಲ್ಲಿಯೋ ಒಂದು ಕಡೆ ನಾವು ನಿಂತು ಬಿಟ್ಟಿದ್ದೇವೆ, ನಾವು ಬೆಳೆಯಬೇಕಾಗಿದೆ ಅನ್ನೋದಕ್ಕಾಗಿಯೇ ದೇವರು ನಮಗೆ ಈ ಆಹಾರನ ಕೊಟ್ಟಿದ್ದಾನೆ. ನಾವು ದಿನದಲ್ಲಿ ನಾವು ನೋಡುವುದಾದರೆ ಅನೇಕ ಆಹಾರಗಳನ್ನ ನಾವು ತೆಗೆದುಕೊಳ್ಳುವುದುಂಟು. ನಾವು ರೊಟ್ಟಿಯನ್ನು ತಿಂತೇವೆ, ಅನ್ನನ ತಿಂತೇವೆ, ಸೊಪ್ಪುಗಳನ್ನ ತಿಂತೇವೆ, ಮಾಂಸವನ್ನು ತಿಂತೇವೆ, ಬೇರೆ ಅನೇಕ ಪದಾರ್ಥಗಳನ್ನ ತಿಂತೇವೆ. ಕಾರಣ ಯಾಕೆ ನಾವು ನಾವು ಆ ಒಂದು ಊಟವನ್ನು ನಾವು ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ, ಕಾರಣ ನಾವು ಬೆಳಿಬೇಕು, ಶಾರೀರಿಕವಾಗಿ ಬೆಳಿಬೇಕು, ಬಲಗೊಂಡು ನಾವು ಕಾರ್ಯಗಳನ್ನ ಸಾಧಿಸುವುದಕ್ಕಾಗಿ ಆಹಾರನ ತಿಂತೀವಿ. ಈ ಹಸಿವೆಯನ್ನು ಕೂಡ ಕರ್ತನೇ ಕೊಟ್ಟಿದ್ದಾನೆ. ಹಸಿವೆಯನ್ನು ಕೊಟ್ಟು ನಮ್ಗೆ ಆಹಾರನೂ ಕೂಡ ಕೊಟ್ಟಿದ್ದಾನೆ. ಕಾರಣ ಅದನ್ನು ತಿಂದು ಬಲಗೊಂಡು ನಾವು ಕೆಲಸವನ್ನು ಮಾಡಬೇಕು. ಆತನು ಆದಾಮನಿಗೆ ಆ ಕೆಲಸವನ್ನು ಕೂಡ ಕೊಟ್ಟ, ಆಹಾರ ಕೊಟ್ಟ, ಹಣ್ಣುಗಳನ್ನ ಕೊಟ್ಟ, ಆ ಒಂದು ಬೀಜಗಳನ್ನ ಕೊಟ್ಟ, ಬೀಜವುಳ್ಳ ಹಣ್ಣಿನ ಹಣ್ಣುಗಳನ್ನ ಆತ ಕೊಟ್ಟ, ಮತ್ತು ಪೈರುಗಳನ್ನ ಆತ ಕೊಟ್ಟಿದ್ದಾನೆ. ಕಾರಣ ಅದನ್ನು ಬಿತ್ತಿ ಬೆಳೆದು ಅದನ್ನು ತಿನ್ನಬೇಕು, ಅದರಿಂದ ಬಂದ ಬಲದಿಂದ ಆತ ಕೆಲಸ ಮಾಡಬೇಕು. ಹಾಗೆಯೇ ಶಾರೀರಿಕವಾದ ಆಹಾರವನ್ನು ಕೊಟ್ಟ ದೇವರೇ ಆತ್ಮಿಕವಾದ ಆಹಾರವನ್ನು ಕೂಡ ನಮಗೆ ಕೊಟ್ಟಿದ್ದಾನೆ. ಈ ಆತ್ಮಿಕವಾದ ಆಹಾರ ಯಾವುದಂತ ಹೇಳಿದ್ರೆ ಈ ಸತ್ಯವೇದವೇ, ಈ ಧರ್ಮಶಾಸ್ತ್ರವೇ ಆಗಿರೋದ್ರಿಂದ ಈ ಧರ್ಮಶಾಸ್ತ್ರವನ್ನ ನಾವು ಸರಿಯಾದ ರೀತಿಯಲ್ಲಿ, ಕ್ರಮಬದ್ಧವಾದ ರೀತಿಯಲ್ಲಿ ನಾವು ತೆಗೆದುಕೊಳ್ಬೇಕಾಗಿದೆ. ಪ್ರಾರಂಭದಲ್ಲಿ ಆದಾಮನಿಗೆ ಈ ಧರ್ಮಶಾಸ್ತ್ರನ ದೇವರು ಕೊಟ್ರ ಅಂತಂದ್ರೆ ಇಲ್ಲ. ಯಾಕೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಆದಾಮನು ದೇವರ ಜೊತೆನಲ್ಲೇ ಇದ್ದ. ದೇವರು ಆತನಿಗೆ ಒಂದು ಕೆಲಸವನ್ನು ಕೊಟ್ಟಿದ್ರು. ಆತನಿಗೆ ಕೊಟ್ಟಂತ ಕೆಲಸ ಏನಂತ ಹೇಳಿದ್ರೆ, ಆತನು ದೇವರ ಸಾರೂಪ್ಯವುಳ್ಳವನಾಗಿ ದೇವರು ಕೊಟ್ಟ ಅಧಿಕಾರದಲ್ಲಿ, ದೇವರು ಕೊಟ್ಟ ಆ ದೊರೆತನದಲ್ಲಿ ಜೀವಿಸಬೇಕು. ದೇವರು ಹೇಳಿದ ಕೆಲಸವನ್ನ ತನ್ನ ಸ್ವ ಸ್ವಚಿತ್ತದಿಂದ ಮಾಡಬೇಕು. ಇದೇ ದೇವರು ಆತನಿಗೆ ಕೊಟ್ಟಂತಹ ಕೆಲಸ. ಈ ತೋಟವನ್ನು ಕಾಯ್ಬೇಕು. ಯಾಕೆ ಕಾಯ್ಬೇಕು? ಒಬ್ಬ ಕಳ್ಳ ಇದ್ದಾನೆ, ಆತ ಬರ್ತಾನೆ, ಆತನನ್ನು ಎದುರಿಸಿ ಕಾಯ್ಬೇಕು, ಆತನ ಗೆಲ್ಬೇಕು. ಆದರೆ ಆತನ ಕಾಯೋದ್ರ ಬದಲಾಗಿ ಆ ಕಳ್ಳನ ವಿಷಯದಲ್ಲಿ ಮೋಸ ಹೋಗುವುದನ್ನು ನಾವು ಕಾಣ್ತೇವೆ. ಮೋಸ ಹೋಗಿ ದೇವರಿಟ್ಟಿದ್ದ ಆ ಆತ್ಮಿಕ ಮಟ್ಟದಿಂದ ಕೆಳಗೆ ಬಿದ್ದು ಹೋಗುವುದನ್ನು ನಾವು ಕಾಣ್ತೇವೆ. ಆದಾಮನು ಅವಳು ಇಬ್ಬರು ಕೂಡ ದೇವರಿಟ್ಟ ಆ ಆತ್ಮಿಕ ಮಟ್ಟದಿಂದ ಅವರು ಕೆಳಗೆ ಬಿದ್ದು ಹೋಗ್ತಾರೆ. ಆತ್ಮಕ್ಕೆ ಮೊದಲನೇ ಪ್ರಾಮುಖ್ಯತೆ ಕೊಡುವುದರ ಬದಲಾಗಿ ಅವರು ಶರೀರಕ್ಕೂ ಅವರ ಪ್ರಾಣಕ್ಕೂ ಪ್ರಾಮುಖ್ಯತೆಯನ್ನು ಕೊಟ್ಟು ಆ ಕ್ರಮವನ್ನ ತಪ್ಪಿ ನಡೆಯುವವರಾಗಿ ಕಾಣಿಸಲ್ಪಡ್ತಾರೆ. ಆತ್ಮ, ಪ್ರಾಣ, ಶರೀರ ಇರಬೇಕಾದ ಭಾಗದಲ್ಲಿ ದೇವರು ಈ ರೀತಿಯಲ್ಲೇ ರೂಪಿಸಿದ್ರು. ಆದರೆ ಈಗ ಶರೀರ ಮೊದಲನೇ ಭಾಗಕ್ಕೆ ಬಂದ್ಬಿಡ್ತು. ಶರೀರ, ಪ್ರಾಣ, ಆತ್ಮ ಕ್ರಮ ತಪ್ಪಿ ಹೋಗುವುದನ್ನು ನಾವು ಕಾಣ್ತೇವೆ. ಆಗಿರೋದ್ರಿಂದ ತಿರುಗಿ ಕೆಳಗಿರುವ ಈ ಆತ್ಮ ತಿರುಗಿ ಮೇಲೆ ಬರಬೇಕಲ್ಲ. ಆಗಿರೋದ್ರಿಂದ ಈ ಸತ್ಯವೇದ ನಮಗೆ ಒಂದು ಆಹಾರವಾಗಿ ನಮಗೆ ಕೊಡಲ್ಪಟ್ಟದೆ. ನಮ್ಮನ್ನು ಸರಿಪಡಿಸಿಕೊಳ್ಳುವುದಕ್ಕಾಗಿ ಇದು ಒಂದು ಮಾರ್ಗದರ್ಶನದ ಪುಸ್ತಕವಾಗಿ, ನಮ್ಮನ್ನು ತಿದ್ದುವ ಒಂದು ಪುಸ್ತಕವಾಗಿ, ಶತ್ರು ನಮ್ಮ ಒಳಗಡೆ ಬರೆದಿರ್ತಕ್ಕಂಥ ಅನೇಕ ವಿಚಾರಗಳನ್ನ ಅಳಿಸುವಂತಹ ಒಂದು ಡಸ್ಟರ್ನಂತೆ
ಇದು ನಮಗೆ ಕೊಡಲ್ಪಟ್ಟದೆ. ಅದರಿಂದ ಇದನ್ನು ಕ್ರಮವಾಗಿ ಓದುವಂಥದ್ದು, ಕ್ರಮವಾಗಿ ಇದನ್ನು ಬಾಯಿಪಾಠ ಮಾಡುವಂಥದ್ದು, ಇದನ್ನು ಕ್ರಮವಾಗಿ ನಾವು ಧ್ಯಾನಿಸುವಂಥದ್ದು ಅವಶ್ಯಕ. ನಾವು ಇದರಿಂದ ನಮ್ಮನ್ನು ಶಿಸ್ತುಪಡಿಸಿಕೊಳ್ಳುವುದು ಅವಶ್ಯಕ. ಇದರಿಂದ ನಾವು ಕ್ರಮಪಡಿಸಿಕೊಳ್ಳುವುದು ಅವಶ್ಯಕವಾಗಿದೆ. ಯೇಸು ಕ್ರಿಸ್ತನು ಕೂಡ ತನ್ನ ಬಾಯಲ್ಲಿ ಸೈತಾನನನ್ನು ಎದುರಿಸುವಾಗ ಸೈತಾನನ ಮೊದಲನೇ ಪ್ರಶ್ನೆಯನ್ನೇ ಆತನ ಎದುರಿಸುವುದಕ್ಕಾಗಿ ಹೇಳಿದ ಒಂದು ಮುಖ್ಯವಾದ ಮಾತು, ಈ ಕಲ್ಲುಗಳನ್ನ ರೊಟ್ಟಿಯಾಗಿ ಮಾಡಿ ತಿನ್ನು ಅಂತ ಹೇಳಿ ಸೈತಾನನ ಹೇಳಿದಾಗ ಯೇಸು ಹೇಳಿದ ಮೊದಲನೆಯ ಮಾತು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು. ಸೊ ಹಾಗಿದ್ರೆ ನಾವು ಬದುಕಬೇಕಂತ ಹೇಳಿದ್ರೆ ಬಲ ಬೇಕಲ್ಲ. ಆ ಬಲ ಬೇಕಂದ್ರೆ ನಾವು ಈ ರೊಟ್ಟಿಯನ್ನು ತಿನ್ನಬೇಕಲ್ಲ. ನಾವು ಬೆಳಿಬೇಕಂತ ಹೇಳಿದ್ರೆ ನಮಗೆ ಈ ಆಹಾರ ಬೇಕಾಗಿದೆ ಪ್ರಿಯರೇ. ಒಟ್ಟಾರೆ ದೇವರು ನಾವು ಬೆಳೆಯಬೇಕೆಂದು ಆತನು ಬಯಸುವವನಾಗಿದ್ದಾನೆ. ಯೇಸು ಕ್ರಿಸ್ತನ ಜೀವಿತದಲ್ಲೂ ಕೂಡ ಒಂದು ಬೆಳವಣಿಗೆಯನ್ನು ನಾವು ಕಾಣ್ತೇವೆ. ಆತನು 12 ವರ್ಷ ಆತನು ಬೆಳೆದವನಾದಾಗ ಆತನು ಕಾಣಿಸಿದ್ದು ದೇವಾಲಯದಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಬೋಧಕರ ನಡುವೆ, ಪಂಡಿತರುಗಳ ನಡುವೆ, ಆ ಹಿರಿಯರ ನಡುವೆ ಆತನು ಆ ವಾಕ್ಯಗಳನ್ನ ಪ್ರಶ್ನೆಗಳನ್ನ ಕೇಳ್ತಾ ಇರೋದನ್ನು ನಾವು ಕಾಣ್ತೇವೆ. ಆತನು ಆತ್ಮಬಲದಲ್ಲಿಯೂ ದೇಹಬಲದಲ್ಲಿಯೂ ಬೆಳೆದು ವೃದ್ಧಿಯಾದನು ಎಂಬುದಾಗಿ ಬರೆಯಲ್ಪಟ್ಟದೆ. ಹಾಗೆಯೇ ನಾವು ಕೂಡ ಆತ್ಮಬಲದಲ್ಲಿ ಬೆಳೆದು ವೃದ್ಧಿಯಾಗಬೇಕಲ್ಲ. ಕ್ರಿಸ್ತನು 12 ವಯಸ್ಸಿನಿಗೆ ಬೆಳೆದಂತ ಆ ಹಂತಕ್ಕೆ ನಾವು ಬೆಳೆಯಬೇಕಲ್ಲ. ಮತ್ತು ಯೇಸು ಕ್ರಿಸ್ತನ ಹಾಗೆಯೇ 30 ವರ್ಷದಲ್ಲಿ ಆತನು ದೀಕ್ಷಾಸ್ಥಾನಕ್ಕೆ ಬಂದಾಗ ಆತನು ಪೂರ್ಣವಾಗಿ ಬೆಳೆದವನಾಗಿ ಕಾಣಿಸಿಕೊಂಡು ಆತನು ಪವಿತ್ರಾತ್ಮ ವರವನ್ನ ಹೊಂದಿಕೊಂಡನಲ್ಲ, ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಂಡನಲ್ಲ, ದೇವರ ತಂದೆಯೊಂದಿಗೆ ಆತ ಸಹವಾಸವನ್ನು ಇಟ್ಟುಕೊಂಡು ಈ ಲೋಕದಲ್ಲಿ ಆತನು ತಂದೆ ಚಿತ್ತವನ್ನೇ ಮಾಡ್ತಾ ಸಂಚರಿಸಿದ್ನಲ್ಲ, ಅದೇ ರೀತಿಯಲ್ಲಿ ಪ್ರತಿ ದೇವ ಜನರು ಕೂಡ, ಪ್ರತಿ ದೇವ ಮಗನೂ ಕೂಡ ಹಾಗೆಯೇ ಸಂಚರಿಸಬೇಕೆಂದು ದೇವರ ಚಿತ್ತವಾಗಿದೆಯಲ್ಲ. ಇದಕ್ಕಾಗಿಯೇ ನಾವು ಆತ್ಮಿಕವಾಗಿ ಬೆಳೆಯಬೇಕಾಗಿದೆ ಪ್ರಿಯರೇ. ಯೇಸು ಕ್ರಿಸ್ತನಂತೆ ಈ ಲೋಕದಲ್ಲಿ ಸಂಚರಿಸುವುದಕ್ಕೋಸ್ಕರವಾಗಿ 1 ಯೋಹಾನ 2:6 ಪ್ರಕಾರವಾಗಿ ಯಾವನಾದರೂ ಕ್ರಿಸ್ತನಲ್ಲಿ ಇರುವುದಾದರೆ ಆತನು ಕ್ರಿಸ್ತನು ನಡೆದಂತೆ ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ ಎಂಬುದಾಗಿ ಹೇಳಲ್ಪಟ್ಟ ಆ ವಚನದ ಪ್ರಕಾರ ನಾವು ಈ ಲೋಕದಲ್ಲಿ ಕ್ರಿಸ್ತನಂತೆ ನಡೆಯಬೇಕಲ್ಲ. ಕ್ರಿಸ್ತನ ಈ ಲೋಕಕ್ಕೆ ಕಳಿಸಲ್ಪಟ್ಟಂತೆಯೇ ನಾವು ಕಳಿಸಲ್ಪಟ್ಟಿದ್ದೇವಲ್ಲ. ಕ್ರಿಸ್ತನು ಹೇಗೆ ಸೈತಾನನ ಕಾರ್ಯಗಳನ್ನ ಲಯಪಡಿಸಿದ್ದು ಹಾಗೆ ನಾವು ಕೂಡ ಲಯಪಡಿಸಬೇಕಲ್ಲ. ಹಾಗಿದ್ರೆ ನಾವು ಆತ್ಮಿಕವಾಗಿ ಕ್ರಿಸ್ತನಂತೆ ಬೆಳೆಯಬೇಕಲ್ಲ. ಅದಕ್ಕಾಗಿಯೇ ಆತ್ಮಿಕ ಬೆಳವಣಿಗೆ ಅವಶ್ಯಕ. ಆತ್ಮಿಕ ಬೆಳವಣಿಗೆ ಬೇಕಂತ ಹೇಳಿದ್ರೆ ನಮಗೆ ಸತ್ಯವೇದ ಅವಶ್ಯಕ. ಸತ್ಯವೇದದ ಧ್ಯಾನ ನಮಗೆ ಅವಶ್ಯಕವಾಗಿದೆ ಪ್ರಿಯರೇ. ಈಗ ಆದಾಮನು ಬಿದ್ದು ಹೋಗಿದ್ದಾನೆ, ಪಾಪ ಮಾಡಿ ದೇವರಿಟ್ಟ ಮಟ್ಟದಿಂದ ಕೆಳಗೆ ಬಿದ್ದು ಹೋಗಿದ್ದಾನೆ. ಈಗ ಆತನಿಗೆ ಏನ್ ಬೇಕಾಗಿದೆ ಅಂತ ಹೇಳಿದ್ರೆ ತಿರುಗಿ ಆತನಿಗೆ ಮಾರ್ಗದರ್ಶನ ಬೇಕಾಗಿದೆ. ಆತನು ಬಿದ್ದು ಹೋದ ಮಟ್ಟಕ್ಕೆ ತಿರುಗಿ ಬರ್ಬೇಕಂದ್ರೆ ಯಾರಾದರೂ ಆತನ ತಿರುಗಿ ಮೇಲೆತ್ತಬೇಕಾಗಿದೆ. ನಾವು ನೋಡ್ತೇವೆ, ಆತನು ಆತ್ಮಿಕವಾಗಿ ಬಿದ್ದು ಹೋದ, ದೇವರ ಮಹಿಮೆನ ಕಳ್ಕೊಂಡ, ಆತ ತೋಟದಿಂದ ಹೊರಗಾಕಲ್ಪಟ್ಟ. ಆತನು ಆತ್ಮಿಕವಾಗಿ ಬೆಳೀತಾ ದೇವರಂತೆ ಆತ ಇದ್ದಂತ ಆ ಒಂದು ಜೀವದಾಯಕದ ಮರದ ಹಣ್ಣಿರುವಂತ ಆ ಮಾರ್ಗ ಮುಚ್ಚಲ್ಪಟ್ಟು ಬಿಡ್ತು. ಆತನು ತಿನಾದನ ತಿಂತ ಆತ್ಮಿಕವಾಗಿ ಬೆಳೀತಾ ಇದ್ದ, ನಿತ್ಯ ಜೀವವನ್ನು ಅನುಭವಿಸ್ತಾ ಇದ್ದ, ದೇವರಂತೆ ಆತ ಆಗ್ತಾ ಇದ್ದ, ಇನ್ನೂ ದೇವರಂತೆ ಆತ ಜೀವಿಸೋದಕ್ಕೆ ಪ್ರಾರಂಭಿಸಿದ್ದ. ಆದರೆ ಆ ಮಾರ್ಗ ಮುಚ್ಚಿ ಹೋಯ್ತಲ್ಲ. ಆದರೆ ಈಗ ತಿರುಗಿ ಆ ಜೀವದಾಯಕದ ಹಣ್ಣು ನಮ್ಮ ಕೈಯಲ್ಲಿ ಈ ಪುಸ್ತಕದ ರೂಪದಲ್ಲಿ ಕೊಡಲ್ಪಟ್ಟದೆ. ಇದನ್ನು ನಾವು ಧ್ಯಾನಿಸುವುದರ ಮೂಲಕ, ಇದನ್ನು ನಾವು ಕಲಿಯುವುದರ ಮೂಲಕ, ಇದನ್ನು ತಿರುಗಿ ನೋಡುವುದರ ಮೂಲಕವಾಗಿ ನಾವು ಆ ಹಣ್ಣನ್ನು ನಾವು ಸವಿತಾ ಇದ್ದೇವೆ. ಇದರಿಂದ ನಾವು ಆತ್ಮಿಕವಾಗಿ ತಿರುಗಿ ಬೆಳಿತೇವೆ, ಅದೇ ಮಟ್ಟಕ್ಕೆ ಬರ್ತೇವೆ. ಅದಕ್ಕಾಗಿಯೇ ಈ ಧ್ಯಾನ, ಅದಕ್ಕಾಗಿಯೇ ಈ ವಿಷಯ. ಸೊ ನಾವು ನೋಡೋದಾದ್ರೆ ಆದಾಮ ತಪ್ಪಿ ಹೋದ. ಆದಾಮನ ನಂತರ ಆತನ ಮಕ್ಕಳು ಕಾಯಿನ ಹೇಬೇಲ, ಅವರೂ ಕೂಡ ಆ ರೀತಿಯಲ್ಲಿ, ಅದರಲ್ಲೂ ಮುಖ್ಯವಾಗಿ ಕಾಯಿನ ಪಾಪ ಮಾಡಿ ದೇವರ ಮೈನ ತಿರುಗಿ ಕಳ್ಕೊಂಡ. ಹಾಗೆ ಆತನ ಸಂತತಿಯಲ್ಲಿ ಅನೇಕರು ಪಾಪ ಮಾಡಿ ಆತ್ಮಿಕವಾಗಿ ಅವರ ಮಹಿಮೆನ ಕಳ್ಕೊಂಡದನ್ನು ನಾವು ಕಾಣ್ತೇವೆ. ಸೊ ಈ ರೀತಿ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆನ ಕಳ್ಕೊಂಡದ್ದರ ನಿಮಿತ್ತ ದೇವರು ಮೋಶೆಯನ್ನು ಆರಿಸಿಕೊಂಡು ಮೋಶೆ ಕೈಯಲ್ಲಿ ಧರ್ಮಶಾಸ್ತ್ರವನ್ನು ಬರೆಸುವುದನ್ನು ನಾವು ಕಾಣ್ತೇವೆ. ಮೋಶೆಯು ಧರ್ಮಶಾಸ್ತ್ರವನ್ನು ಬರೆಸ್ತಾರೆ. ಕನ್ನಡದಲ್ಲಿ ಧರ್ಮಶಾಸ್ತ್ರ, ಇಂಗ್ಲಿಷ್ನಲ್ಲಿ ಪೆಂಟಾಟ್ಯೂಕ್ ಅಥವಾ ಬುಕ್ ಆಫ್ ಮೋಶಸ್, ಹಿಬ್ರಿಯ ಭಾಷೆಯಲ್ಲಿ ತೋರಾ. ಹಿಬ್ರಿಯ ಭಾಷೆಯ ತೋರಾ ಎಂಬ ಪದಕ್ಕೆ ಅರ್ಥ ಗುರಿಯ ಕಡೆಗೆ ನೋಡಿ ನಡೆ ಅಥವಾ ಸೂಚನೆಗಳು, ಮಾರ್ಗದರ್ಶನಗಳು ಎಂಬುದಾಗಿ ಹೇಳಬಹುದು. ಗುರಿಯ ಕಡೆಗೆ ನೋಡಿ ನಡೆ ಅಥವಾ ಗುರಿಯ ಕಡೆಗೆ ನೋಡಿ ಓಡೆ ಎಂಬುದಾಗಿ ಅರ್ಥ.
ಈಗ ಮನುಷ್ಯನು ಗುರಿಯ ಕಡೆಗೆ ನೋಡಿ ನಡೆಯಬೇಕಾಗಿದೆಯಲ್ಲ. ಗುರಿ ತಪ್ಪಿ ನಡೀತಿರ್ತಕ್ಕ ಮನುಷ್ಯನು ಅಥವಾ ಆತನು ತಲುಪಬೇಕಾದ ಮಾರ್ಗಕ್ಕೆ ವಿರುದ್ಧವಾಗಿ ಆತ ಹೋಗ್ತಾ ಇದ್ದಾನೆ. ಆದರೆ ತಿರುಗಿ ಆತನು ಮುಖ ಮಾಡಿ ಆ ಕಡೆ ಹೋಗ್ಬೇಕಾಗಿದೆಯಲ್ಲ. ಅದಕ್ಕಾಗಿಯೇ ಮಾರ್ಗದರ್ಶನ ಪುಸ್ತಕ. ನೀನು ಎಡಕ್ಕೆ ತಿರುಗು ಅಥವಾ ಬಲಕ್ಕೆ ತಿರುಗು, ನೇರವಾಗಿ ಹೋಗು, ಕೆಳಗೆ ಇಳಿ, ಎತ್ತರವಾಗಿ ಹೋಗು, ನಿಧಾನವಾಗಿ ಹೋಗು, ಈ ಥರ ಅನೇಕ ಮಾರ್ಗದರ್ಶನಗಳು ಬೇಕಾಗಿದೆಯಲ್ಲ. ನಾವು ಒಂದು ಗುರಿ ತಲುಪಬೇಕಂತ ಹೇಳಿದ್ರೆ ಆ ದಾರಿಯಲ್ಲಿ ಅನೇಕ ಸೂಚನಾ ಫಲಕಗಳನ್ನ ನಾವು ನೋಡ್ತೇವೆ. ಆ ಸೂಚನಾ ಫಲಕಗಳು ನಮಗೆ ನಾವು ತಲುಪಬೇಕಾದ ಗುರಿಯನ್ನು ನಮಗೆ ಅದು ತಲುಪಿಸ್ತದೆ. ಮತ್ತು ನಾವು ಯಾವ್ದಾದ್ರು ಸ್ಥಳಕ್ಕೆ ಹೋಗ್ಬೇಕಾದ್ರೆ ನ್ಯಾವಿಗೇಷನ್ ಹಾಕ್ಕೊಳ್ತೀವಿ, ರೂಟ್ ಮ್ಯಾಪ್ ಹಾಕ್ಕೊಳ್ತೀವಿ, ಡೈರೆಕ್ಷನ್ ಹಾಕ್ಕೊಳ್ತೀವಿ. ಆ ಡೈರೆಕ್ಷನ್ ನಮಗೆ ತೋರಿಸ್ತಾ ಹೋಗ್ತದಲ್ಲ. ಸೊ ಅದೇ ರೀತಿಯಲ್ಲಿಯೇ ಈ ಒಂದು ನ್ಯಾವಿಗೇಟರ್ ಬೈಬಲ್ ಅನ್ನೋದು ನಮಗೊಂದು ಒಳ್ಳೆ ದಿಕ್ಸೂಚಿಯಾಗಿದೆ. ಈ ದಿಕ್ಸೂಚಿ ಮೂಲಕ ನಾವು ಕಲೀಲಿಕ್ಕಿದ್ದೇವೆ. ಈ ಧರ್ಮಶಾಸ್ತ್ರ ಒಂದು ದಿಕ್ಸೂಚಿ. ಈ ಆದಾಮನು ಪಾಪ ಮಾಡಿ ತಾನು ಪಾಪಿ ಅಂತ ಹೇಳಿ ಒಪ್ಕೊಳ್ತಿಲ್ಲ. ಆತ ಹೇಳ್ತಾನೆ, ದೇವರು ಬಂದು ತಂಗಾಳಿಯಲ್ಲಿ ದೇವರು ಆ ತೋಟದೊಳಗಡೆ ಬರ್ತಾರೆ, ಬಂದು ಆದಾಮನನ್ನ ಭೇಟಿ ಮಾಡ್ಲಿಕ್ಕೆ ಅಂತ ಬರ್ತಾರೆ. ಆದರೆ ಆತ ಪೊದೆಯಿಂದೆ ಔತ್ಕೊಳ್ತಾನೆ, ಆ ಸಪ್ಪಳನ್ನು ಕೇಳಿ ಔತ್ಕೊಳ್ತಾನೆ. ಈಗ ದೇವರು ಆತನನ್ನು ನೋಡಿ ಕರೀತಾರೆ, ಆದಾಮನ ನೀನು ಎಲ್ಲಿರ್ತಿ? ದೇವರಿಗೆ ಗೊತ್ತಿಲ್ವಾ ಅಂದ್ರೆ ದೇವರಿಗೆ ಚೆನ್ನಾಗಿ ಗೊತ್ತದೆ. ಇಲ್ಲಿ ನಡೆದ ಎಲ್ಲ ಸಂಭವವೂ ಗೊತ್ತದೆ. ಆದರೂ ಕೂಡ ಇಲ್ಲಿ ದೇವರು ಆದಾಮನ ಬಳಿಯಲ್ಲಿ ಕೇಳ್ತಾನೆ, ನೀನೆಲ್ಲಿರ್ತಿ? ನೀನೆಲ್ಲಿದ್ದಿ? ನೀನು ಹೇಗಿದ್ದಿ? ಆದಾಮನ ಹೇಳ್ತಾನೆ, ನೀನು ತೋಟದಲ್ಲಿ ಯಾರೋ ನಡೆದು ಬರುವ ಸಪ್ಪಳ ಆದುದರಿಂದ ನಾನು ಬೆತ್ತಲಾಗಿದ್ದೇನೆ, ನಾನು ಔತ್ಕೊಂಡೆ, ಯಾರೋ ಬರ್ತಾ ಇದ್ದಾರೆ ಅಂತ ಹೇಳಿ ಔತ್ಕೊಂಡೆ. ಹಾಗಿದ್ರೆ ನಾನು ತಿನ್ನಬೇಡ ಅಂತ ಹೇಳಿದ ಮರದಣ್ಣ ನಾನು ತಿಂದೆಯಾ? ದೇವರು ಕೇಳ್ತಾರಲ್ಲಿ. ಅದನ್ನು ಕೇಳಿದ ಕೂಡಲೇ ಆದಾಮನು, ನೀನು ನನ್ನ ಜೊತೆಲಿ ಇರೋದಕ್ಕೆ ಕೊಟ್ಟಂತ ಆ ಸ್ತ್ರೀ ನನಗೆ ಕೊಟ್ಲು, ನಾನು ತಿಂದೆ. ಇಲ್ಲಿ ಆದಾಮ ತಾನಾಗಿ ತಪ್ಪನ್ನು ತನ್ನ ಮೇಲೆ ತೆಗೆದುಕೊಳ್ಳದೆ, ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳದೆ, ಪಾಪವನ್ನು ಒಪ್ಪಿಕೊಳ್ಳದೆ, ಬದಲಾಗಿ ಆತನು ದೇವರ ಮೇಲೆಯೂ ಅವಳ ಮೇಲೆಯೂ ಹೇಳೋದನ್ನು ನಾವು ಕಾಣ್ತೇವೆ. ಹಾಗಿದ್ರೆ ಇಲ್ಲಿ ದೇವರು ಬಯಸಿದ ಒಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ಆದಾಮನ ಬಾಯಲ್ಲಿ ಪಶ್ಚಾತ್ತಾಪ. ಆದರೆ ಆದಾಮನ ಹೃದಯದಲ್ಲಿ ಪಶ್ಚಾತ್ತಾಪ, ಮುರಿಯಲ್ಪಟ್ಟ ಪರಿಸ್ಥಿತಿಯನ್ನ ನೋಡಿದ್ರು, ಅದು ಆತನಲ್ಲಿ ಸಿಕ್ಕಲಿಲ್ಲ. ಅದಕ್ಕಾಗಿಯೇ ದೇವರು ಮೋಶೆ ಕೈಯಲ್ಲಿ ಧರ್ಮಶಾಸ್ತ್ರವನ್ನು ಬರೆಸಿದ್ರು. ಆದಿಕಾಂಡ, ವಿಮೋಚನಾ ಕಾಂಡ, ಯಾಜಕ ಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ, ಈ ಇಷ್ಟು 5 ಪುಸ್ತಕಗಳಲ್ಲಿ ಕೂಡ ನಾವು ನೋಡುವಂಥ ಒಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ದೇವರು ಮನುಷ್ಯನಿಗೆ ಎಲ್ಲ ಆಜ್ಞೆಗಳನ್ನ ಕೊಟ್ಟರು. 613 ಆಜ್ಞೆಗಳನ್ನ ಕೊಟ್ಟರು. ಅನೇಕ ನೇಮಗಳನ್ನ ಇಟ್ಟರು. 603 ನೇಮಗಳು, 10 ಆಜ್ಞೆಗಳು. ಯಾಕೆ? ಅದರಲ್ಲಿ ಕೆಲವು ಹಬ್ಬಗಳನ್ನ ಆಚರಿಸ್ಬೇಕು, ಕೆಲವು ಯಜ್ಞಗಳನ್ನ ಸಮರ್ಪಿಸ್ಬೇಕು, ಯಾವ ರೀತಿ ನಡ್ಕೊಳ್ಬೇಕು, ಹೀಗೆ ಇರಬೇಕು, ಹೀಗಿರಬಾರ್ದು, ಇದು ಮಾಡಬಾರ್ದು, ಅದು ಮಾಡ್ಬೇಕು. ಯಾಕೆ ಇಷ್ಟೊಂದು ಕಾರಣ ಏನಂತ ಹೇಳಿದ್ರೆ, ಮನುಷ್ಯನು ತಾನು ಪಾಪಿ ಅಂತೇಳಿ ಒಪ್ಪಿಕೊಳ್ಳಲಿ ಅಂತ ಹೇಳಿ ಧರ್ಮಶಾಸ್ತ್ರವನ್ನು ದೇವರು ಬರೆಸಿಕೊಟ್ರು. ಆದ್ರೆ ಆದಾಮನ ಹೃದಯದಿಂದ ಅಲ್ಲಿ ನಾವು ನೋಡ್ತೀವಿ, ಯಾರ ಹೃದಯದಲ್ಲಿಯೂ ಕೂಡ ಆ ಪಶ್ಚಾತ್ತಾಪ ಇಲ್ಲವೇ ಇಲ್ಲ. ತಾನು ಪಾಪಿ ಅಂತ ಹೇಳಿ ಒಪ್ಕೊಳ್ತಾನೆ ಇಲ್ಲ. ಅದಕ್ಕಾಗಿ ದೇವರು ಧರ್ಮಶಾಸ್ತ್ರನ ಬರೆಸಿಕೊಟ್ರು. ಅದಾದ ನಂತರ ಪ್ರವಾದಿಗಳ ಮೂಲಕವಾಗಿ ದೇವರು ಹೇಳಿಸೋದಕ್ಕೆ ಪ್ರಾರಂಭಿಸಿದ್ರು. ಆಗಲೂ ಕೂಡ ಇಲ್ಲ. ದೇವರು ಅವರು ಪಾಪಿಗಳಂತೇಳಿ ಒಪ್ಕೊಂಡು ಅವರು ಮನ ತಿರುಗಿ ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ದೇವರು ಅವರನ್ನ ಶತ್ರುಗಳ ಕೈಗಳಿಗೆ ಒಪ್ಪಿಸಿಕೊಟ್ರು. ಆಗಲೂ ಕೂಡ ಅವರು ಮನ ತಿರುಗಿದ್ರು ಕೂಡ ತಿರುಗಿ ಅದೇ ಪಾಪದಲ್ಲಿ ಇರೋದನ್ನು ನಾವು ಕಾಣ್ತೇವೆ. ಕಡೆಗೆ ತನ್ನ ಮಗನಾದ ಯೇಸು ಕ್ರಿಸ್ತನ ಕಳಿಸ್ಕೊಟ್ರು. ಮತ್ತೆ ಅದಕ್ಕಿಂತ ಮುಂಚಿತವಾಗಿ ದೊಡ್ಡ ಪ್ರವಾದಿ ಅಂತ ಅನಿಸ್ಕೊಂಡಂತಹ ಸ್ಥಾನಿಕನಾದ ಯೋಹಾನನ್ನ ಕಳಿಸಿ ಆತನ ಬಾಯಿಂದ ದೇವರ ರಾಜ್ಯ ಸಮೀಪಿಸಿತು, ದೇವರ ಕಡೆ ತಿರುಗಿಕೊಳ್ಳ್ರಿ ಎಂಬುದಾಗಿ ಬೋಧನೆಯನ್ನ ಕೊಡಿಸಿದ್ರು. ಹಾಗೆ ಕೂಡ ಅನೇಕರು ತಿರುಗಿದ್ರು, ಆದರೆ ತಕ್ಕ ಫಲ ಇಲ್ಲ. ಸ್ಥಾನಿಕನಾದ ಯೋಹಾನನು ಕೂಡ ತನ್ನ ಬಾಯಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ, ಎಲೆ ಸರ್ಪ ಜಾತಿಯವರೇ, ಬರುವುದಕ್ಕಿರ್ತಕ್ಕಂಥ ಆ ದೈವಕೋಪದ ತಪ್ಪಿಸ್ಕೊಳ್ಳೋದಕ್ಕೆ ನೀವು ಬೋಧನೆ ಮಾಡಿದವ್ರು ಯಾರು? ನೀವು ತಿರುಗಿದ್ದೀರಿ ಅನ್ನೋದಕ್ಕೆ ತಕ್ಕ ಫಲದಿಂದ ತೋರಿಸ್ರಿ. ನೀವು ತಿರುಗಿದ್ದೀರಿ ಅನ್ನೋದಾದ್ರೆ ಅದನ್ನ ಫಲದಿಂದ ತೋರಿಸ್ರಿ. ಒಳ್ಳೆ ಫಲವನ್ನು ಕೊಡದ ಪ್ರತಿ ಮರಗಳ ಬೇರಿಗೆ ಕೊಡಲಿ ಹಾಕಿಯದೆ. ನನ್ನಿಂದ ಒಬ್ಬ ಬರ್ತಾನೆ, ಆತನ ಕೆರೆದ ಬಾರನ್ನು ಬಿಚ್ಚೋದಕ್ಕೂ ನನಗೆ ಯೋಗ್ಯತೆ ಇಲ್ಲ. ಆತನ ಕೈಯಲ್ಲಿ ಮೊರವನ್ನು ಹಿಡ್ಕೊಂಡಿದ್ದಾನೆ, ಆತನು ತೂರುವವನಾಗಿದ್ದಾನೆ. ತಾನು ರಾಶಿ ಮಾಡಿ ಮಿಕ್ಕ ಒಟ್ಟನ್ನು ಆತನು ಆರದ ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಡುವವನಾಗಿದ್ದಾನೆ ಎಂಬುದಾಗಿ ಸ್ಥಾನಿಕನಾದ ಯೋಹಾನನು ಜನಗಳು ಪಶ್ಚಾತ್ತಾಪ ಪಡಬೇಕೆಂದು ಪಶ್ಚಾತ್ತಾಪದ ಬೋಧನೆಯನ್ನು ಆತನು ಕೊಟ್ಟನು. ಜನಗಳು
ತಾವು ಪಾಪಿಗಳೆಂಬುದಾಗಿ ಒಪ್ಪಿಕೊಂಡು ದೀಕ್ಷಾಸ್ನಾನ ಮಾಡ್ಕೊಳ್ಬೇಕು. ಅವರು ಡಿಕ್ಲೇರ್ ಮಾಡಬೇಕು, ನಾನು ಪಾಪಿ, ನಾನು ಈ ಪಾಪ ಮಾಡಿದ್ದೇನೆ, ಈ ಪಾಪ ಮಾಡಿದ್ದೇನೆ, ಈ ಪಾಪ ಮಾಡಿದ್ದೇನೆ ಅಂತ ಹೇಳಿ ಅವ್ರು ಒಪ್ಪಿಕೊಂಡು ಅವ್ರು ಪಶ್ಚಾತ್ತಾಪ ಪಡಬೇಕಲ್ಲ. ಅದಕ್ಕಾಗಿಯೇ ಸ್ಥಾನಿಕನಾದ ಯೋಹಾನನು ಕಳಿಸಲ್ಪಟ್ಟ. ಆದರೂ ಅನೇಕರು ಅಲ್ಲಿ ಒಪ್ಪಿಕೊಳ್ಳಿಲ್ಲ. ಆ ಸ್ಥಾನಿಕನಾದ ಯೋಹಾನನನ್ನೇ ಕೊಲ್ಲುವುದನ್ನು ನಾವು ಕಾಣ್ತೇವೆ. ಅನೇಕ ಪ್ರವಾದಿಗಳನ್ನ ಕೊಂದಂತೆ ಇಲ್ಲಿ ಸ್ಥಾನಿಕನಾದ ಯೋಹಾನನನ್ನು ಕೂಡ ಕೊಲ್ಲುವುದನ್ನು ನಾವು ಕಾಣ್ತೇವೆ. ಹಾಗೆ ನಂತರ ಯೇಸು ಕ್ರಿಸ್ತನು ಬರ್ತಾರೆ. ಯೇಸು ಕ್ರಿಸ್ತನು ಕೂಡ ಅದೇ ಬೋಧನೆಯನ್ನು ನಾವು ಮಾಡೋದನ್ನು ನಾವು ಕಾಣ್ತೇವೆ. ದೇವರ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಆದರೆ ಜನ ಯೇಸು ಕ್ರಿಸ್ತನ ಕಡೆಗೆ ತಿರುಗಿದ್ರು, ದೇವರ ಕಡೆ ತಿರುಗಿದ್ರು ಸಹ ಅನೇಕರು ಇನ್ನೂ ಕೂಡ ಕೆಲವರು ಪಾಪದಲ್ಲಿ ಇರುವುದನ್ನು ನಾವು ಕಾಣ್ತೇವೆ. ಅನೇಕರು ಯೇಸು ಕ್ರಿಸ್ತನನ್ನೂ ಕೂಡ ಶಿಲುಬೆಯಲ್ಲಿ ಹಾಕಿ ಕೊಂದದನ್ನು ನಾವು ಕಾಣ್ತೇವೆ. ಪಶ್ಚಾತ್ತಾಪವಿಲ್ಲದ ಹೃದಯ, ಬಗ್ಗದ ಕತ್ತುಳ್ಳವರಾಗಿ ಅವರು ಇದ್ದುದನ್ನು ನಾವು ಕಾಣ್ತೇವೆ. ಐಗುಪ್ತದಿಂದ ಹೊರಗೆ ಬಂದರೂ ಕೂಡ ಅವರೊಳಗಡೆ ಇರತಕ್ಕಂಥ ಐಗುಪ್ತ ಹೊರಗೋಗದ ಪರಿಸ್ಥಿತಿ ಮನುಷ್ಯರೊಳಗೆ ಎದ್ದು ಕಾಣಿಸ್ತದೆ. ಅದಕ್ಕಾಗಿ ಪೇತ್ರನ ಮೂಲಕವಾಗಿ ತಿರುಗಿ ದೇವರು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ತಿರುಗಿ ಬೋಧಿಸ್ತಾರೆ, ಪಶ್ಚಾತ್ತಾಪ ಪಟ್ಟು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ರಿ. ನಂತರ ಪೌಲನ ಮೂಲಕವಾಗಿ ಪಶ್ಚಾತ್ತಾಪದ ಬೋಧನೆ, ಪೇತ್ರನ ಮೂಲಕವಾಗಿ ಪಶ್ಚಾತ್ತಾಪದ ಬೋಧನೆ, ಯಾಕೋಬನ ಮೂಲಕವಾಗಿ ಪಶ್ಚಾತ್ತಾಪದ ಬೋಧನೆ, ಯೋಹಾನನ ಮೂಲಕವಾಗಿ ಪಶ್ಚಾತ್ತಾಪದ ಬೋಧನೆ, ಯೂದನ ಮೂಲಕವಾಗಿ ಪಶ್ಚಾತ್ತಾಪದ ಬೋಧನೆ, ಕಡೆಗೆ ಅಪೊಸ್ತಲನಾದ ಯೋಹಾನನು ಕ್ರಿಸ್ತನ ಪ್ರಕಟಣೆಯನ್ನು ಹೊಂದಿಕೊಂಡು ಅದರಲ್ಲಿ ಕ್ರಿಸ್ತನು ಕೂಡ 7 ಸಭೆಗಳಿಗೆ ಹೇಳುವಂತಹ ವಿಷಯದ 7 ಸಭೆಗಳಲ್ಲಿ ಕೆಲವು ಸಭೆಗಳನ್ನ ಬಿಟ್ಟು ಮಿಕ್ಕ ಸಭೆಗಳಿಗೆ ಪಶ್ಚಾತ್ತಾಪ ಪಟ್ರಿ, ಮನ ತಿರುಗಿರಿ, ಮಾನಸಾಂತರ ಹೊಂದ್ರಿ ಎಂಬುದಾಗಿ ಕರ್ತನು ಹೇಳುವುದನ್ನು ನಾವು ಕಾಣ್ತೀವಿ ಪ್ರಿಯರೇ. ಹಾಗಿದ್ರೆ ದೇವರಲ್ಲಿ ನಾವು ಎಲ್ಲಿಂದ ಬಿದ್ದುವೋ ಅಲ್ಲಿಗೆ ತಿರುಗಿ ಬರಬೇಕೆಂದು ಬಯಸುವವನಾಗಿದ್ದಾನೆ. ನಮ್ಮಿಂದ ಆತನು ಏನೋ ಒಂದು ದೊಡ್ಡ ಕಾರ್ಯವನ್ನ ಆತನು ನಮ್ಮ ಮೂಲಕ ಮಾಡಬೇಕೆಂದು ಆತ ಬಯಸುವವನಾಗಿದ್ದಾನೆ. ನಮ್ಮ ಮೂಲಕವಾಗಿ ಆತನು ಈ ಲೋಕವನ್ನು ಆಳ್ವಿಕೆ ಮಾಡಬೇಕೆಂದು ಬಯಸ್ತಾನೆ. ನಮ್ಮ ಮೂಲಕವಾಗಿ ಈ ಲೋಕದಲ್ಲಿ ದೊರೆತನ ನಡೆಯಬೇಕು. ನಮ್ಮ ಮೂಲಕವಾಗಿ ಈ ಲೋಕದಲ್ಲಿ ದೇವರ ಚಿತ್ತ ನೆರವೇರಬೇಕು. ಈ ಲೋಕದಲ್ಲಿ ದೇವರ ರಾಜ್ಯ ಬರಬೇಕು. ಈ ಲೋಕದಲ್ಲಿ ದೇವರ ನಾಮ ಪರಿಶುದ್ಧವೆಂದೇ ಎಣಿಸಲ್ಪಡಬೇಕು. ಅದನ್ನೇ ಕರ್ತನಾದ ಯೇಸು ಕ್ರಿಸ್ತನು ಕರ್ತನ ಪ್ರಾರ್ಥನೆಯಲ್ಲಿ ಹೇಳಿಕೊಡ್ತಾರೆ. ಪರಲೋಕ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವೂ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂಬುದಾಗಿ ಯೇಸು ಸ್ವಾಮಿ ತಾನು ಪ್ರಾರ್ಥನೆ ಮಾಡಿಸುವುದನ್ನು ನಾವು ಕಾಣ್ತೀವಿ ಪ್ರಿಯರೇ. ಹಾಗಿದ್ರೆ ನಾವು ಆತ್ಮಿಕ ಮಟ್ಟಕ್ಕೆ ತಿರುಗಿ ಬರಬೇಕಾಗಿದೆ. ಯೇಸು ಕ್ರಿಸ್ತನು ಕೂಡ ಆತ್ಮಿಕವಾಗಿ ಬೆಳೀತಾ 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 ಆತನು ಸೈತಾನನ ಎದುರುಗೊಂಡಾಗ ಆತನು ಎಷ್ಟು ಪ್ರಬುದ್ಧನಾಗಿ ಬೆಳೆದಿದ್ದಾನೆ ಎಂಬುದನ್ನು ಅಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಆತನು ದೀಕ್ಷಾಸ್ಥಾನಕ್ಕೆ ಬಂದಾಗ ಆತನು ಎಷ್ಟು ಪ್ರಬುದ್ಧನಾಗಿ ಬೆಳೆದಿದ್ದಾನೆ ಎಂಬುದನ್ನು ನೋಡಲಿಕ್ಕೆ ಸಾಧ್ಯ. ಆತನು ಯಾವ ಸೇವೆಯನ್ನು ಕೂಡ ಮಾಡಲಿಲ್ಲ. ಆತ ದೀಕ್ಷಾಸ್ಥಾನ ಮಾಡಿಸಿ ಮೇಲೆ ಎದ್ದ ಕೂಡಲೇ ತಂದೆಯ ದೇವರು ಆತನನ್ನು ನೋಡಿ ಹೇಳುವುದನ್ನು ನಾವು ನೋಡ್ತೇವೆ, ಈತನು ನನ್ನ ಪ್ರಿಯ ಮಗನು, ಈತನು ನನಗೆ ಮೆಚ್ಚುಗೆಯಾದ ಮಗನು, ಈತನು ನಾನು ಮೆಚ್ಚಿದ್ದೇನೆ. ಯಾವ ಸೇವೆಯನ್ನು ಕೂಡ ಮಾಡಲಿಲ್ಲ. ಸತ್ತವ್ರನ್ನ ಎಬ್ಬಿಸಲಿಲ್ಲ, ಕುಷ್ಠರೋಗಿಗಳನ್ನ ಗುಣಪಡಿಸಲಿಲ್ಲ, ರೋಗಿಗಳನ್ನ ವಾಸಿ ಮಾಡಲಿಲ್ಲ, ದೆವ್ವಗಳನ್ನ ಓಡಿಸಲಿಲ್ಲ, ಪ್ರವಾದನೆ ಹೇಳಲಿಲ್ಲ, ಸುವಾರ್ತೆ ಬೋಧಿಸಲಿಲ್ಲ, ಯಾವ ಸೇವೆಯನ್ನು ಮಾಡಲಿಲ್ವಲ್ಲ. ಆದರೂ ಕೂಡ ಆತ ಮೆಚ್ಚಿನ ಮಗ. ದೇವರು ಆದಾಮನನ್ನ ರೂಪಿಸಿದ ಆ ಮೊದಲನೇ ದಿನದಲ್ಲಿ ಇದ್ದ ಅದೇ ಪರಿಸ್ಥಿತಿಯಲ್ಲಿ ಯೇಸು ಕ್ರಿಸ್ತನು ತಂದೆಗೆ ಕಾಣಿಸಿದ್ದಾನೆ. ಆತನು ಅಷ್ಟು ಪ್ರಬುದ್ಧನಾದುದರಿಂದ ಸೈತಾನನನ್ನ ಸುಲಭವಾಗಿ ಆತನು ಗೆಲ್ಲಲಿಕ್ಕೆ ಸಾಧ್ಯವಾಯಿತು. ಆತನು ಈ ಕಲ್ಲನ್ನು ರೊಟ್ಟಿ ಮಾಡು ಅಂತ ಹೇಳಿದಾಗ ಅಲ್ಲಿ ಯೇಸು ಅಲ್ಲಿ ಹೇಳ್ತಾರೆ, ದೇವರ ಬಾಯಿಂದ ಹೊರಡೋ ಪ್ರತಿಯೊಂದು ಮಾತಿನಲ್ಲೂ ಮನುಷ್ಯ ಬದುಕ್ತಾನೆ ಹೊರತು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ. ಪ್ರಬುದ್ಧತೆಯಿಂದ ಬಂದ ಮಾತು. ನನ್ನ ಕಾಲ್ಗಳಿಗೆ ನಮಸ್ಕರಿಸು ಅಂತ ಹೇಳಿದಾಗ ದೇವರಿಗೆ ಮಾತ್ರ ಆರಾಧಿಸಬೇಕು ಅಂತ ಹೇಳಿದ ಮಾತು. ನಿನಗೆಲ್ಲ ವೈಭವನ ಕೊಡ್ತೀನಿ ಅಂತ ಹೇಳಿದಾಗ ಕಾಲಿಗೆ ಬೀಳು ಅಂತ ಹೇಳಿದಾಗ ದೇವರೊಬ್ಬರನ್ನೇ ಆರಾಧಿಸ್ಬೇಕಂತ ಹೇಳಿದ್ದು. ಮತ್ತೆ ಪರ್ವತದ ಮೇಲಿಂದ ಕೆಳಗೆ ಬೀಳು, ಆಗ ದೇವದೂತರು ಬಂದು ನಿನ್ನ ಕಾಪಾಡ್ತಾರೆ ಅಂತ ಹೇಳಿದಾಗ ಅಲ್ಲಿಯೂ ಕೂಡ ಯೇಸು ಸ್ವಾಮಿ ದೇವರನ್ನ ಪರೀಕ್ಷಿಸಬಾರ್ದು ಅಂತ ಹೇಳಿದಂತಹ ಆ ಪ್ರಬುದ್ಧತೆಯ ಮಾತು ನಮ್ಮಲ್ಲಿಯೂ ಕೂಡ ಹೊರಡಬೇಕಲ್ಲ. ನಾವು ಸೈತಾನನನ್ನ ಗೆಲ್ಲಬೇಕಲ್ಲ, ಆತನ ವಂಚನೆಗಳನ್ನ ಗೆಲ್ಲಬೇಕಲ್ಲ. ಇದನ್ನೇ ಪೌಲನು ಕೂಡ ತನ್ನ ಪತ್ರಿಕೆಯಲ್ಲಿ 2 ಕೊರಿಂಥ 11ನೇ ಅಧ್ಯಾಯದ 2ನೇ ವಚನದಲ್ಲಿ ಹೇಗೆ ಅವಳು ಸೈತಾನನ ಕುಯುಕ್ತಿಗೆ ಒಳಬಿದ್ದು ಆಕೆ ತನ್ನ ಪಾತಿವ್ರತ್ಯವನ್ನು ಕಳ್ಕೊಂಡ್ಲಲ್ಲ, ಅದೇ ರೀತಿ ನಾವೆಲ್ಲಿ ಬಿಡ್ತೀವೋ ಎಂಬುದಾಗಿ ಪೌಲನು ನಾನು ಭಯಪಡ್ತೀನಿ ಎಂಬುದಾಗಿ ಪೌಲನು ಬರೆದಿಟ್ಟಿದ್ದಾನೆ. ಸೊ ಹಾಗಿದ್ರೆ ನಾವು ಆತ್ಮಿಕವಾಗಿ ನಾವು ಬೆಳೆಯಬೇಕು.
ಆ ಪಾವಿತ್ರತೆಯನ್ನು ಕಳ್ಕೊಳ್ಳದ ಹಾಗೆ ನಾವು ಆ ಮಟ್ಟಕ್ಕೆ ತಿರುಗಿ ಬರಬೇಕೆಂದು ದೇವರು ಬಯಸುವನಾಗಿ ಇವರೆಲ್ಲರನ್ನ ಕಳಿಸಿಕೊಟ್ಟಿದ್ದಾನೆ. ಎಲ್ಲ ಪ್ರವಾದಿಗಳನ್ನ ಕಳಿಸಿಕೊಟ್ಟಿದ್ದಾನೆ, ಎಲ್ಲ ಬೋಧಕರುಗಳನ್ನ ಕಳಿಸಿಕೊಟ್ಟಿದ್ದಾನೆ. ಈ ಸಂಪೂರ್ಣ ಸತ್ಯವೇದವೂ ಕೂಡ ನಾವು ಆತ್ಮಿಕ ಮಟ್ಟಕ್ಕೆ ತಿರುಗಿ ಬರಬೇಕೆನ್ನುವುದಕ್ಕಾಗಿಯೇ ಕೊಡಲ್ಪಟ್ಟದೆ. ಪವಿತ್ರಾತ್ಮನು ಅದಕ್ಕಾಗಿಯೇ, ಪವಿತ್ರಾತ್ಮನು ಕೊಟ್ಟ ವರಗಳು ಅದಕ್ಕಾಗಿಯೇ, ಪವಿತ್ರಾತ್ಮನ ಫಲಗಳು ಅದಕ್ಕಾಗಿಯೇ, ದೇವದೂತರು ಅದಕ್ಕಾಗಿಯೇ ನಾವು ತಿರುಗಿ ಆ ಮಟ್ಟಕ್ಕೆ ಬರಲೇಬೇಕು. ಅದನ್ನೇ ಕ್ಷಮಿಸ್ರಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡ್ತೇವೆ, ಇಷ್ಟು ಮಂದಿ ಸಾಕ್ಷಿಗಳು ಮೆಗದೋಪಾದಿಯಲ್ಲಿ ಇರಲು ನಾವು ಕೂಡ ಹತ್ತಿಕೊಳ್ಳುವ ಪಾಪವನ್ನು ಅಭ್ಯಂತರ ಮಾಡುವ ಆ ಒಂದು ಭಾರವನ್ನು ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರ್ತಕ್ಕಂಥ ಕ್ರಿಸ್ತನನ್ನ ನಾವು ಹಿಂಬಾಲಿಸ್ತಾ ಹೋಗ್ಬೇಕಲ್ಲ. ಆತನು ಹೇಗೆ ತನಗಿದ್ದ ಎಲ್ಲ ಅವಮಾನವನ್ನ, ತನ್ನ ಮುಂದೆ ಬಂದ ಎಲ್ಲ ಅವಮಾನಗಳನ್ನ ತೆಗೆದಿಟ್ಟು ಮುಂದೆ ಇಟ್ಟಿದ್ದ ಮಹಿಮೆಗೋಸ್ಕರ ಆತನು ಎದೆ ಬೊಗ್ಗಿದವನಾಗಿ ಆ ಶ್ರೇಷ್ಠ ಹೋರಾಟವನ್ನು ಓಡಿದಾಗೆ ನಾವೂ ಓಡಿ ಮುಗಿಸಬೇಕಲ್ಲ ಪ್ರಿಯರೇ. ಅದಕ್ಕಾಗಿಯೇ ಈ ಬೋಧನೆ, ಅದಕ್ಕಾಗಿಯೇ ಈ ಸತ್ಯವೇದ. ನಾವು ಆತ್ಮಿಕವಾಗಿ ಬೆಳೆಯಬೇಕಾಗಿದೆ, ನಾವು ಪ್ರವೀಣರಾಗಿ ನಿಲ್ಲಬೇಕಾಗಿದೆ. ತಂದೆಯ ಆ ಒಂದು ಬಿಸ್ನೆಸ್ ಅಲ್ಲಿ ನಾವು ಕೂಡ ಸೇರಿಕೊಳ್ಳಬೇಕಾಗಿದೆ. ಆತನೊಂದಿಗೆ ನಾವು ಸೇರಿ ಈ ರಾಜ್ಯದ ಕೆಲಸವನ್ನು ಮಾಡಬೇಕಾಗಿದೆಯಲ್ಲ, ಆತನ ಹೊಲದ ಕೆಲಸನ ನಾವು ಮಾಡಬೇಕಾಗಿದೆಯಲ್ಲ, ಆತನ ಇಬ್ಬರು ಮಕ್ಕಳಿಗೆ ಹೇಳಿದಾಗೆ ನಾವು ಕೂಡ ಆತನ ಮಕ್ಕಳಾಗಿದ್ದೇವಲ್ಲ, ನಾವು ಆತನ ಕಿರಿಯ ಮಕ್ಕಳಾಗಿದ್ದೇವಲ್ಲ. ಹಿರಿಯ ಮಗ ಆ ಯಹೂದ್ಯರಾಗಿರೋದಾದ್ರೆ ಅನ್ಯ ಜನರಾದ ನಾವು ಆತನ ಕಿರಿಯ ಮಕ್ಕಳಾಗಿದ್ದೇವಲ್ಲ, ನಾವು ಕೂಡ ದ್ರಾಕ್ಷಾ ತೋಟದಲ್ಲಿ ಕೆಲಸ ಮಾಡೋರಾಗಿ ಇರಬೇಕಾಗಿದೆಯಲ್ಲ. ನಾವು ಪ್ರಾರ್ಥನೆ ಮಾಡೋಣ, ನಮ್ಮನ್ನು ಒಪ್ಪಿಸಿಕೊರೋಣವ. ತಿರುಗಿ ಆ ಮಟ್ಟಕ್ಕೆ ನಾವು ಬರುವಂತೆ ಕರ್ತನ ಕೃಪೆ ಕೊಟ್ಟು ನಡೆಸಲಿ. ಕರ್ತನ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ತಿರುಗಿ ನಾವು ಕರ್ತನ ಮಟ್ಟಕ್ಕೆ ಬರುವಂತೆ ನಮಗೆ ಸಹಾಯ ಮಾಡು ಸ್ವಾಮಿ. ಅಪ್ಪ, ನಿನ್ನ ಕೃಪೆ ಇಲ್ಲದೆ ಇದು ಸಾಧ್ಯ ಇಲ್ಲವೇ ಇಲ್ಲಪ್ಪ. ನಿನ್ನ ಸಹಾಯ ಬೇಕೇ ಬೇಕು ಕರ್ತನೆ. ನಮಗೆ ಸಹಾಯ ಮಾಡು, ಸಹಾಯ ಮಾಡು, ಸಹಾಯ ಮಾಡು ಕರ್ತನೆ. ನಾವು ತಿದ್ದಿಕೊಂಡು ಕರ್ತನೆ ತಿರುಗಿ ನೀನು ಬಯಸುವ ಅದೇ ಆತ್ಮಿಕ ಮಟ್ಟಕ್ಕೆ ನಾವು ತಿರುಗಿ ಬರುವಂತೆ ನಮ್ಮನ್ನು ಬಲಪಡಿಸು ಸ್ವಾಮಿ. ನಮಗೆ ಈ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸು, ದೃಢಪಡಿಸು ಕರ್ತನೆ, ಎಚ್ಚರಿಸು ಕರ್ತನೆ. ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನೋಡುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು. ಇದರ ಮೂಲಕ ಅವರು ಕೂಡ ಬಲ ಹೊಂದಲಿ ಕರ್ತನೆ, ಪ್ರವೀಣರಾಗಲಿ ಕರ್ತನೆ, ಸಕಲ ಸತ್ಕಾರ್ಯಗಳನ್ನ ಮಾಡುವವರಾಗಲಿ ಕರ್ತನೆ, ನಿನಗೆ ಫಲ ಕೊಡುವವರಾಗಿ ಆಗಲಿ ಕರ್ತನೆ. ಹಾಗೆ ನೀ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ, ಎಲ್ಲ ಘನತೆ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ, ಆಮೆನ್, ಆಮೆನ್. ಪ್ರಿಯರೇ, ದಯವಿಟ್ಟು ಈ ಒಂದು ಕಾರ್ಯಕ್ರಮದ ವಿಷಯದಲ್ಲಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳುವಂಥ ಒಂದು ವಿಷಯ, ದಯಮಾಡಿ ಇದನ್ನು ಅನೇಕ ನಿಮ್ಮ ಸ್ನೇಹಿತರಿಗೆ ಇದ್ರ ಕುರಿತಾಗಿ ಮಾತನಾಡ್ರಿ, ಹೇಳ್ರಿ. ಈ ಒಂದು ಕಾರ್ಯಕ್ರಮನ ನಾವು ನೋಡಿ ನಾವು ಬಲ ಹೊಂದಿ ಇನ್ನೊಬ್ಬರು ಬಲ ಹೊಂದುವಂತೆ ಅವರಿಗೆ ನಾವು ಇದನ್ನು ತಿಳಿಯಪಡಿಸೋಣ. ಕರ್ತನು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಧನ್ಯವಾದಗಳು.